ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ನಡೆಯುತ್ತಿರುವ ಯುದ್ಧದಲ್ಲಿ ಎರಡು ದೇಶಗಳ ಮಹಾನಗರಗಳೇ ಹೊತ್ತಿ ಉರಿತಾ ಇದೆ. ಟೆಹರಾನ್ ನಗರವಂತೂ ಸ್ಮಶಾನವಾಗಿ ಹೋಗಿದೆ. ಇಸ್ರೇಲ್ ಜೊತೆ ನಿಲ್ಲೋದಾಗಿ ಅಮೆರಿಕ, ಭಾರತ ಸೇರಿದಂತೆ G7 ರಾಷ್ಟ್ರಗಳು ಘೋಷಣೆಯನ್ನ ಮಾಡಿದೆ. ಯುದ್ಧದ ಮಧ್ಯೆ ಎರಡು ದೇಶಗಳಲ್ಲಿರುವಂತಹ ಭಾರತೀಯ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಶುರುವಾಗಿದೆ. ಆಗಸದಲ್ಲೆಲ್ಲ ಉರಿಯುತ್ತಾ ಹಾರಿಬರುವ ಮಿಸೈಲ್ಗಳು, ಭೀಕರ ಸದ್ದಿನೊಂದಿಗೆ ಸ್ಫೋಟಗೊಳ್ಳುವ ಸಿಡಿತಲೆಗಳು, ಉರುಳುತ್ತಿರುವ ಕಟ್ಟಡಗಳು, ಆಯಿಲ್ ಫೀಲ್ಡ್ಗಳಲ್ಲಿ ಬೆಂಕಿಯ ರುದ್ರನರ್ತನ. ಮಧ್ಯಪ್ರಾಚ್ಯ ಈಗ ಅಕ್ಷರಶಃ ಹೊತ್ತಿ ಉರಿಯೋದಿಕ್ಕೆ ಶುರುವಾಗಿದೆ. ಇಸ್ರೇಲ್ ಶುರುವಿಟ್ಟಿರುವ ದಾಳಿಗೆ ಇರಾನ್ ಪ್ರತೀಕಾರ ತೆಗೆದುಕೊಳ್ಳುತ್ತಿದೆ. ಇದುವರೆಗೆ 224 ಜನರನ್ನ ಬಲಿ ಪಡೆದಿರುವ ಯುದ್ಧ ಮತ್ತಷ್ಟು ಜನರ ಜೀವ ತೆಗೆಯುವ ಎಲ್ಲಾ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ತೈಲಬಾವಿ ಅಣುಸ್ಥಾವರಗಳೇ ಟಾರ್ಗೆಟ್. ಇರಾನ್ನ ಐರನ್ ಡೋಮ್ ಉಡೀಸ್. ಇರಾನ್ ಮೇಲೆ ದಾಳಿ ಮಾಡುತ್ತಿರುವ ಇಸ್ರೇಲ್ ಸೇನೆ ತೈಲ ಸಂಗ್ರಹ ಘಟಕಗಳು, ಪರಮಾಣು ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಕತ್ತಲು ಆವರಿಸಿಕೊಳ್ಳುತ್ತಿದ್ದಂತೆ ಕ್ಷಿಪಣಿಗಳು ಹಾರಿ ಬರುತ್ತಿವೆ. ತೈಲ ಘಟಕಗಳೆಲ್ಲವೂ ಹೊತ್ತಿ ಉರಿಯುತ್ತಿದ್ದು ಜನರು ಗಾಬರಿಗೊಂಡಿದ್ದಾರೆ. ನೂರಾರು ಜನರ ಜೀವಗಳು ಬಲಿಯಾಗ್ತಿವೆ. ಈ ಮಧ್ಯೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಕಡೆಯಿಂದ ಮತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ಟೆಹರಾನ್ನಲ್ಲಿ ಮಿಸೈಲ್ ಲಾಂಚರ್ಗಳ ಮೂಲಕ ಹಲವು ಟ್ರಕ್ಗಳನ್ನು ಧ್ವಂಸಗೊಳಿಸಲಾಗಿದೆ. ಈ ದಾಳಿಯಿಂದ ಇರಾನ್ ಸೇನೆಗೆ ಭಾರೀ ಹಾನಿಯುಂಟಾಗಿದೆ ಅಂತ ಹೇಳಲಾಗಿದೆ. ದಿನ ಕಳೆದಂತೆ ಇರಾನ್ನಲ್ಲಿ ಸಾವಿನ ನರ್ತನವೇ ಶುರುವಾಗಿದೆ. ಇಸ್ರೇಲ್ ದಾಳಿಯಿಂದ ಇರಾನ್ ಅಕ್ಷರಶಃ ಪತರುಗುಟ್ಟಿದೆ. ಇರಾನ್ ಅಧ್ಯಕ್ಷ ಪರಾರಿ, ಸೇನಾ ಮುಖ್ಯಸ್ಥನ ಹತ್ಯೆ. ಸಾರಥಿಗಳೇ ಇಲ್ಲದೆ ಪರದಾಡ್ತಿರೋ ಇರಾನ್ ಸೇನೆ. ಇರಾನ್ ಆಡಳಿತ ವ್ಯವಸ್ಥೆಯನ್ನೇ ಗುರಿ ಮಾಡಿಕೊಂಡು ಇಸ್ರೇಲ್ ಸೇನೆ ದಾಳಿ ಮಾಡುತ್ತಿದೆ. ಇಸ್ರೇಲ್ ದಾಳಿಯ ವೇಳೆ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಸುರಕ್ಷಿತ ಸ್ಥಳ ಸೇರ್ಕೊಂಡಿದ್ದಾರೆ. ಖಮೇನಿ ಹತ್ಯೆಗೆ ಶಪಥ ಮಾಡಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬಾಂಬ್ ಶೆಲ್ಟರ್ಗಳನ್ನು ಗುರಿಯಾಗಿಸಿಕೊಂಡು ಶೆಲ್, ಡ್ರೋನ್, ಕ್ಷಿಪಣಿಗಳ ದಾಳಿ ಮಾಡಿಸುತ್ತಿದ್ದಾರೆ. ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನ 3 ಪಡೆಗಳ ಮುಖ್ಯಸ್ಥ ಅಲಿ ಶಾದ್ಮಾನಿ ಸಾವನ್ನಪ್ಪಿದ್ದಾರೆ ಎಂದು ಇಸ್ರೇಲ್ ರಕ್ಷಣಾ ಪಡೆಗಳು ದೃಢಪಡಿಸಿವೆ. IRGC ಚೀಫ್ ಅಂದ್ರೆ ಇಡೀ ಇರಾನ್ ಸೇನೆಯ ಮುಖ್ಯಸ್ಥ ಹುಸೈನ್ ಖಲಾಮಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಇರಾನ್ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ ಕೂಡ ಹತರಾಗಿದ್ದಾರೆ. ಅಲ್ಲದೆ ಖತಮ್ ಅಲ್ ಅನಹಿಯಾ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ನ ಕಮಾಂಡರ್ ಗುಲಾಮ್ ಅಲಿ ರಶೀದ್, ಇರಾನ್ ಡ್ರೋನ್ ಫೋರ್ಸ್ನ ಚೀಫ್ ತಹೆರ್ ಹುರ್, ಇರಾನ್ ವಾಯುಪಡೆಯ ಮುಖ್ಯಸ್ಥ ದಾವೂದ್ ಶಿಯಾನ್, ಇರಾನ್ ಇಂಟೆಲಿಜೆನ್ಸ್ ಚೀಫ್ ಗುಲಾಮ್ ಅಲ್ ಮರ್ಹದ್, IRGCಯ ಏರೋಸ್ಪೇಸ್ ಫೋರ್ಸ್ನ ಕಮಾಂಡರ್ ಅಮೀರ್ ಅಲಿ ಹಾಜಿಜಾದೇಹ್ ಇಸ್ರೇಲ್ ನಡೆಸಿದ ಅಟ್ಯಾಕ್ನಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನೂ ಹಲವು ಕಮಾಂಡರ್ಗಳು ಇಸ್ರೇಲ್ ಸೇನೆಯ ಹಿಟ್ ಲಿಸ್ಟ್ನಲ್ಲಿದ್ದಾರೆ. ಇರಾನ್ ಆರ್ಮಿಯ ಕಮಾಂಡರ್ ಅಮೀರ್ ಮುಸವಿ, IRGCಯ ಕಮಾಂಡರ್ ಮೇಜರ್ ಜನರಲ್ ಮೊಹಮ್ಮದ್ ಪಾಕ್ಪುರ್, ಕುದ್ಸ್ ಫೋರ್ಸ್ನ ಕಮಾಂಡರ್ ಇಸ್ಮಾಯಿಲ್ ಖಾನಿ, IRGCಯ ಕಮಾಂಡರ್ ಅಲಿ ರೇಜಾ ತಂಗ್ಸಿರಿ, ಅಲಿ ಖೊಮೇನಿಯ ರಕ್ಷಣಾ ಸಲಹೆಗಾರ ಅಲಿ ಶಮ್ ಖಾನಿ ಇಸ್ರೇಲಿ ಸೇನೆಯ ಟಾರ್ಗೆಟ್ ಆಗಿದ್ದಾರೆ. ಕದನ ವಿರಾಮಕ್ಕಿಂತಲೂ ದೊಡ್ಡ ನಿರ್ಧಾರ. G7 ಶೃಂಗಸಭೆ ಮೊಟಕುಗೊಳಿಸಿದ ಟ್ರಂಪ್ ನಡೆ, ನಿರ್ಧಾರಗಳ ಬಗ್ಗೆ ಜಾಗತಿಕ ಚರ್ಚೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಭೀತಿ ಇನ್ನಷ್ಟು ಭೀಕರಗೊಳ್ಳುತ್ತಿರುವಾಗಲೇ G7 ರಾಷ್ಟ್ರಗಳ ಸಭೆಯಿಂದ ಅರ್ಧದಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾಪಸ್ ಹೋಗಿದ್ದಾರೆ. ಕೆನಡಾದಿಂದ ನೇರವಾಗಿ ವಾಷಿಂಗ್ಟನ್ಗೆ ತೆರಳಿದ್ದಾರೆ. ಟ್ರಂಪ್ ಹೀಗೆ ಅರ್ಧದಲ್ಲೇ ತೆರಳಿದ್ದಕ್ಕೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಶಾಂತಿ ಮಾತುಕತೆ ಮಾಡಿಸಲೆಂದೇ ಟ್ರಂಪ್ ಹೋಗ್ತಿದ್ದಾರೆ ಎಂದು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಟ್ರಂಪ್ ನೇರ ತಿರುಗೇಟು ಹೀಗಿತ್ತು. ಫ್ರಾನ್ಸ್ ಅಧ್ಯಕ್ಷರ ಹೇಳಿಕೆ ಕೇವಲ ಪ್ರಚಾರ ವಸ್ತು. ಇಸ್ರೇಲ್ ಇರಾನ್ ಶಾಂತಿ ಒಪ್ಪಂದಕ್ಕೆ ಹೋಗ್ತಿದ್ದೇನೆ ಅನ್ನೋದು ಸುಳ್ಳು. ನಾನು ವಾಷಿಂಗ್ಟನ್ಗೆ ಹೋಗ್ತಿರೋದರ ಬಗ್ಗೆ ಯಾರಿಗೂ ಸುಳಿವಿಲ್ಲ. ಕದನ ವಿರಾಮಕ್ಕಿಂತಲೂ ದೊಡ್ಡದೊಂದು ನಿರ್ಧಾರ ಇದೆ. ಇದಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಹೊಸ ಹೇಳಿಕೆಯ ಮೂಲಕ ಇರಾನ್ಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಈ ಮೊದಲೇ ನನ್ನ ಬಳಿ ಒಪ್ಪಿಕೊಂಡಂತೆ ಆ ಒಪ್ಪಂದಕ್ಕೆ ಸಹಿ ಹಾಕಲೇಬೇಕು. ಎಷ್ಟೊಂದು ಜೀವ, ಆಸ್ತಿಪಾಸ್ತಿ ಹಾನಿಯಾಗುತ್ತಿದೆ. ನೇರವಾಗಿ ಹೇಳುತ್ತೇನೆ, ಇರಾನ್ ಅಣ್ವಸ್ತ್ರಗಳನ್ನು ಹೊಂದಲೇಬಾರದು. ನಾನು ಪದೇ ಪದೇ ಈ ಮಾತು ಹೇಳುತ್ತಿದ್ದೇನೆ. ಪ್ರತಿಯೊಬ್ಬರೂ ಟೆಹರಾನನ್ನ ಬಿಟ್ಟು ಹೋಗಲೇಬೇಕು. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ಸನ್ನಿಹ. ಟ್ರಂಪ್ G7 ಸಭೆ ಮೊಟಕುಗೊಳಿಸಿ ಬರುವ ಹೊತ್ತಿಗೆ ಮಧ್ಯಪ್ರಾಚ್ಯಕ್ಕೆ ತೆರಳಿದೆ ಅಮೆರಿಕ ಯುದ್ಧ ನೌಕೆ. ಇರಾನ್ ಸುತ್ತಲಿನ ಭೂಪ್ರದೇಶ ಹಾಗೂ ಮೆಡಿಟರೇನಿಯನ್ ಸಾಗರದಲ್ಲಿ ರಕ್ಷಣಾ ಪಡೆಗಳನ್ನು ಸನ್ನದ್ಧಗೊಳಿಸಿದೆ ಇಸ್ರೇಲ್ ಹಾಗೂ ಅಮೆರಿಕ. ಇದು ಕೂಡ 3ನೇ ಮಹಾಯುದ್ಧದ ಸುಳಿವು ಅಂತಿವೆ ಜಾಗತಿಕ ರಾಷ್ಟ್ರಗಳು. ಸದ್ದಾಂ ಹುಸೇನ್ಗೆ ಆದ ಗತಿಯೇ ಖಮೇನಿಗೂ. ಇರಾನ್ಗೆ ಇಸ್ರೇಲ್ ಖಡಕ್ ವಾರ್ನಿಂಗ್. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಇನ್ನಷ್ಟು ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಇರಾಕ್ ಅಧ್ಯಕ್ಷರಾಗಿದ್ದ ಸದ್ದಾಂ ಹುಸೇನ್ಗೆ ಆದ ಗತಿಯೇ ಖಮೇನಿಗೂ ಆಗುತ್ತೆ ಅಂತ
ಇಸ್ರೇಲ್ ಸಚಿವರೊಬ್ಬರು ವಾರ್ನಿಂಗ್ ಕೊಟ್ಟಿದ್ದಾರೆ. ಖಮೇನಿ ಸ್ವರಕ್ಷಣೆಗಾಗಿ ಅಡಿಗೆ ಕೂತಿರುವ ಬಂಕರ್ ಅನ್ನೇ ಧ್ವಂಸ ಮಾಡಲು ಇಸ್ರೇಲ್ ಪಡೆ ಸನ್ನದ್ಧವಾಗ್ತಿದೆ. ಇಸ್ರೇಲ್ ಇರಾನ್ನಲ್ಲಿರುವ ಭಾರತೀಯರು ಸೇಫ್. ಭಾರತೀಯರ ರಕ್ಷಣೆ, ಸ್ಥಳಾಂತರಕ್ಕೆ ವಿದೇಶಾಂಗ ಇಲಾಖೆ ಸಜ್ಜು. ಯುದ್ಧೋನ್ಮಾದದಲ್ಲಿರುವ ಇಸ್ರೇಲ್ ಹಾಗೂ ಇರಾನ್ನಲ್ಲಿರುವ ಭಾರತೀಯರ ರಕ್ಷಣೆಗೆ ಆಯಾ ದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ವಿದೇಶಾಂಗ ಇಲಾಖೆ ನಿರಂತರ ಸಂಪರ್ಕದಲ್ಲಿದೆ. ಇರಾನ್ ಭದ್ರತೆ, ಭಾರತೀಯರ ರಕ್ಷಣೆಗೆ ಅವಿರತ ಪ್ರಯತ್ನ. ಸುರಕ್ಷಿತ ಸ್ಥಳಗಳಿಗೆ ವಿದ್ಯಾರ್ಥಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಇರಾನ್ ರಾಯಭಾರ ಕಚೇರಿಯೊಂದಿಗೆ ನಿರಂತರ ಸಂಪರ್ಕ. ಜೈಶಂಕರ್ ವಿದೇಶಾಂಗ ಸಚಿವ. ಇದುವರೆಗೆ ಇರಾನ್ನಲ್ಲಿ 10,000 ಭಾರತೀಯರು ಅತಂತ್ರರಾಗಿದ್ದಾರೆ. ಅಜರ್ಬೈಜಾನ್, ಅರ್ಮೇನಿಯಾ ಗಡಿ ಮೂಲಕ ರಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಭಾರತೀಯ ರಾಯಭಾರ ಕಚೇರಿಯನ್ನ ಸಂಪರ್ಕಿಸಿ ಅವರ ಸ್ಥಳ ಮತ್ತು ಸಂಪರ್ಕ ಸಂಖ್ಯೆಗಳನ್ನು ಒದಗಿಸುವಂತೆ ಕೋರಲಾಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಅರ್ಮೇನಿಯಾಕ್ಕೆ ಶಿಫ್ಟ್ ಆಗಿದ್ದಾರೆ. ಅರ್ಮೇನಿಯಾ ತಲುಪಿರುವ ಭಾರತೀಯರನ್ನ ಹಡಗು ಅಥವಾ ವಿಮಾನದ ಮೂಲಕ ಭಾರತಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಇಸ್ರೇಲ್ ಮತ್ತು ಇರಾನ್ನಲ್ಲಿ ಕನ್ನಡಿಗರು ಕೂಡ ಸಿಲುಕಿದ್ದಾರೆ. ಇಸ್ರೇಲ್ನಲ್ಲಿ ಹಾಸನದ 15ಕ್ಕೂ ಹೆಚ್ಚು ಮಂದಿ ಸಿಲುಕಿದ್ದಾರೆ. ಗೌರಿಬಿದನೂರು ತಾಲೂಕಿನ ಅಲಿಪುರದ 7 ಮಂದಿ ಇರಾನ್ನಲ್ಲಿ ಸಿಲುಕಿದ್ದಾರೆ. ಅಧ್ಯಯನಕ್ಕೆಂದು ಹೋಗಿರುವ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಟೀಮ್ ಕೂಡ ಸಿಕ್ಕಾಕೊಂಡಿದೆ. ಆದರೆ ಎಲ್ಲರೂ ಸೇಫ್ ಆಗಿದ್ದು ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳುತ್ತೇವೆ ಅಂತಿದೆ ಸರ್ಕಾರ. ನಟರಾಜ್ ಗೌಡನ ಜೊತೆ ಮಾತಾಡಿದೆ. ಎಲ್ಲ ಇನ್ನೂ ಅದು ಬಂದಾಗ್ಬಿಟ್ಟಿದೆ. ಏರ್ಪೋರ್ಟ್ ಬಂದಾಗಿ ನಾಳೆ ನಾಳಿದ್ರಲ್ಲಿ ಬಂದು ತೆಗೆದಾಕಿದ ತಕ್ಷಣನೇ ಅವರು ಸುರಕ್ಷಿತವಾಗಿದ್ದಾರೆ ಎಲ್ಲ. ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿಂದ ಕರ್ತರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯುದ್ಧದ ಕಾರ್ಮೋಡ ಈಗ ಜಗತ್ತನ್ನ ಆವರಿಸಿಕೊಳ್ಳುತ್ತಿದೆ. ಇದು ವಿಶ್ವದ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡುವ ಅಪಾಯ ಎದುರಾಗಿದೆ. ಮೊದಲೇ ಕೋವಿಡ್ನಿಂದಾಗಿ ವಿಶ್ವದ ಆರ್ಥಿಕತೆ ತತ್ತರಿಸಿ ಹೋಗಿತ್ತು. ಅದರ ನಂತರ ರಷ್ಯಾ ಉಕ್ರೇನ್ ಯುದ್ಧ ವಿಶ್ವ ಆರ್ಥಿಕತೆಗೊಂದು ಹೊಡೆತ ಕೊಟ್ಟಿತ್ತು. ಈಗ ಮಧ್ಯಪ್ರಾಚ್ಯದಲ್ಲೇನಾದರೂ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದರೆ ಅದು ಆರ್ಥಿಕತೆಯನ್ನ ಮತ್ತಷ್ಟು ಪಾತಾಳಕ್ಕೆ ಕೊಂಡೊಯ್ಯುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಅಮೆರಿಕಾದ ನಡೆಯ ಮೇಲೆಯೇ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಯುದ್ಧದ ಸ್ವರೂಪ ನಿರ್ಧಾರ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.